ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ. ನಾವಂತೂ ಸೂಪರಾಗಿದ್ದೀವಿ. ಇವತ್ತಿನೇನು ಯಾವ ವಿಷಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂದರೆ, ತುಂಬ ಜನ ಏನು ಅಂದ್ಕೊಂಡಿದ್ದೀರಾ ಅಂದರೆ, ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣ ಒಳ್ಳೆ ದುಡ್ಡು ಬರುತ್ತೆ, ಒಳ್ಳೆ ಸಂಪಾದನೆ ಮಾಡ್ಬೋದು, ನಾವು ಕೂಡ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದಾ ಅಂದ್ಕೊಂಡು ಅವ್ರ ಟ್ಯಾಲೆಂಟ್ ಏನೈತೆ ಅಂತಲೇ ಗೊತ್ತಿರೋದಿಲ್ಲ ಅವ್ರಿಗೆ. ನಾವು ಯಾವುದ್ರ ಬಗ್ಗೆ ವೀಡಿಯೋಸ್ ಮಾಡೋದಾ ಇಲ್ಲಾಂದರೆ ಏನು ಅವೆಲ್ಲ ಗೊತ್ತಿರೋದಿಲ್ಲ. ಏನೋ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕಷ್ಟೇ. ಸುಮಾರು ವೀಡಿಯೋ ಸಿಗ್ತವೆ, ಎಲ್ಲೆಲ್ಲೋ ವೀಡಿಯೋಗಳು ಸಿಗ್ತವೆ, ಟಿ ವಿಲಿ ಸಿಗ್ತವೆ, ಸಿನಿಮಾದಗಳು ಸಿಗ್ತವೆ, ಯಾವುದೋ ಒಂದು ವೀಡಿಯೋ ಆಮೇಲೆ ಇದು ಫೇಸ್ಬುಕ್ಕಲ್ಲಿ ಸಿಗ್ತವೆ, ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಸಿಗ್ತವೆ. ಯಾವುದೋ ಒಂದು ವೀಡಿಯೋ ತಂದು ಅಪ್ಲೋಡ್ ಮಾಡಿಬಿಟ್ರೆ ಆಗೋಯ್ತು, ನಮಗೂ ವ್ಯೂ ಬರುತ್ತೆ. ಆ ಥರ ನಾವು ಮಾಡೋದ ಅಂದ್ಕೊಂಡು ದುಡ್ಡುಗೋಸ್ಕರ ಅಂದರೆ ನಾವು ಆ ಥರ ದುಡ್ಡು ಸಂಪಾದನೆ ಮಾಡೋದು, ಆ ಥರ ಎಲ್ಲ ವೀಡಿಯೋಸ್ ಮಾಡಿದ್ರೆ ನಮಗೆ ದುಡ್ಡು ಬರುತ್ತಲ್ವ. ಅವರು ಎಷ್ಟೆಷ್ಟು ದೊಡ್ಡ ದೊಡ್ಡ ಮನೆಗಳು ತಗೊಂಡವ್ರೆ, ದೊಡ್ಡ ದೊಡ್ಡ ಕಾರ್ಗಳು ತಗೊಂಡವ್ರೆ, ನಾವು ಆ ಥರ ಮಾಡ್ಬೋದಲ್ವ. ನಾವ್ಯಾಕೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬಾರ್ದು? ಆ ಥರ ಮನಸ್ಸಲ್ಲಿ ಇಟ್ಕೊಂಡು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಬಿಡ್ತಾರೆ. ದೊಡ್ಡ ದೊಡ್ಡ ಯೂಟ್ಯೂಬರ್ನೆಲ್ಲ ನೋಡ್ತಾರಲ್ಲ, ವೀಡಿಯೋಸ್ ಎಲ್ಲ ನೋಡ್ತಾರಲ್ಲ, ಅವ್ರು ತುಂಬ ಖರ್ಚು ಮಾಡ್ತಾ ಇರ್ತಾರೆ. ಅಯ್ಯೋ ನಮಗೆ ಯೂಟ್ಯೂಬಲ್ಲಿ ಇಷ್ಟು ದುಡ್ಡು ಬಂತು, ಇಷ್ಟು ಅಮೌಂಟ್ ಬಂತು, ಬರೀ ಅದನ್ನೇ ಸುಮಾರು ವೀಡಿಯೋಸ್. ಇವಾಗ ಹೊಸ್ದಾಗಿ ಚಾನಲ್ ಓಪನ್ ಮಾಡೋರು ಫಸ್ಟು ಅಂಥ ವೀಡಿಯೋಸ್ ತುಂಬ ಇದು ಮಾಡಿರ್ತಾರೆ, ವೀಡಿಯೋಸ್ ನೋಡಿರ್ತಾರೆ. ಅವರು ಬೇರೆಯವರು ಅವ್ರು ತುಂಬ ವರ್ಷ ಆಗಿರ್ತದೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ. ಹಳಬ್ರು ಅವ್ರೇನು ಮಾಡಿರ್ತಾರೆ, ನಮಗೆ ಇಷ್ಟು ಅಮೌಂಟ್ ಬಂತು, ನಮಗೆ ಈ ತಿಂಗಳು ನಮಗೆ ಇಷ್ಟು ಸಂಪಾದನೆ ಮಾಡೋದು ಯೂಟ್ಯೂಬಿಂದ, ನಾವು ಇಷ್ಟು ಅರ್ನ್ ಮಾಡ್ತೀವಿ ಅಂಥ ವೀಡಿಯೋಸ್ ಎಲ್ಲ ನೋಡ್ತಾರಲ್ಲ. ಆಗ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಅವ್ರೇನು ಮಾಡ್ತಾರೆ ಅಂದರೆ, ನಾವು ಮಾಡ್ಬೋದಲ್ವಾ, ತುಂಬ ಈಸಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು ನಾವು ಅಂದ್ಬಿಟ್ಟು ಏನೋ ಒಂದು ವೀಡಿಯೋ ತಂದು ಅಪ್ಲೋಡ್ ಮಾಡಿಬಿಡೋದು. ಆ ಥರ ದಯವಿಟ್ಟು ದುಡ್ಡುಗೋಸ್ಕರ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಆ ಥರ ಇದ್ದರೆ ನಿಮ್ಮ ತಲೆಯಿಂದ ತೆಗೆದಾಕಿ, ದುಡ್ಡುಗೋಸ್ಕರ ವೀಡಿಯೋಸ್ ಮಾಡಬೇಡಿ. ಫಸ್ಟು ಅದು ನಿಮ್ಮ ತಲೆಯಲ್ಲಿ ಹೊರಟೋಗ್ಬೇಕು. ನಾವು ದುಡ್ಡುಗೋಸ್ಕರ ಮಾಡಬಾರ್ದು. ಜನಗಳಿಗೆ ನಾವು ನಮ್ಮಿಂದ ನಮ್ಮ ಟ್ಯಾಲೆಂಟ್ ಏನಿದೆ ಅಂದರೆ ನಮ್ಮ ಇದರಿಂದ ನಾವೇನು ಕಲ್ತಿದ್ವಿ ಅದನ್ನ ನಾವು ಜನಕ್ಕೆ ಇನ್ನೊಬ್ರಿಗೆ ನಾವು ತಿಳಿಸ್ಕೊಡೋದ. ಅಲ್ಲಿ ಏನು ಟ್ಯಾಲೆಂಟ್ ಇದೆ ನಿಮಗೆ, ತುಂಬ ಜನಕ್ಕೆ ಒಂದೊಂದು ಟ್ಯಾಲೆಂಟ್ ಇರ್ತದಲ್ವ. ಆ ಥರ ಇದ್ದರೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ. ಆವಾಗ ನಿಮ್ಮಿಂದ ಜನ ಏನಾದರೂ ಒಂದು ಕಲಿಬೇಕು, ಆಯಿತಾ? ನಿಮ್ಮಿಂದ ಏನಾರು ಅವ್ರಿಗೆ ಉಪಯೋಗ ಆಗಬೇಕು. ನೀವು ಮಾಡೋ ವೀಡಿಯೋದಿಂದ ಜನಕ್ಕೆ ಉಪಯೋಗ ಆಗಬೇಕು. ಆ ಥರ ಇದ್ದರೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ. ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತು ಅಂದರೆ ಜನಕ್ಕೆ ನಮ್ಮ ವೀಡಿಯೋದಿಂದ ಏನಾದರೂ ಒಂದು ಉಪಯೋಗ ಆಗಬೇಕು. ಅರ್ಥ ಆಯ್ತಾ? ನಮ್ಮ ವೀಡಿಯೋದಿಂದ ಅವ್ರು ಏನಾದ್ರು ಕಲಿಬೇಕು. ಆವಾಗ ನಿಮ್ಮ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬರ್ ಬರ್ತಾರೆ. ಇವರಿಂದ ನಮಗೇನಾದರೂ ಒಂದು ಯೂಸ್ ಆಗುತ್ತೆ, ಇವರು ವೀಡಿಯೋದಿಂದ ನಮ್ಗೆ ಯೂಸ್ ಆಗುತ್ತೆ. ಇವಾಗ ಒಂದು ಅಡುಗೆ ಚಾನಲೇ ತಗೊಳ್ರಿ. ಅಡುಗೆ ಚಾನಲ್ ಯಾವುದಾದ್ರೂ ಒಂದು ಕುಕ್ಕಿಂಗ್ ವೀಡಿಯೋ ಹಾಕ್ತೀವಿ ಅಂದರೆ, ನಾವು ಏನೇನು ಹೊಸದಾಗಿ ಏನಾದರೂ ವೀಡಿಯೋಸ್ ಮಾಡ್ತು ಅಂದರೆ ಆಗ ಜನ ನೋಡ್ತಾ ಇರ್ತಾರೆ. ಬೇರೆ ಇನ್ಯಾವ ಥರ ಒಂದೇ ಥರ ಅಡುಗೆ ಮಾಡಿ ಊಟ ಮಾಡಿ ಬೇಜಾರಾಗದೆ ಇವರು ಇನ್ಯಾವ ಥರ ಹೊಸದಾಗಿ ಯಾವ್ದಾರು ಅಡುಗೆ ಮಾಡ್ಬೋದು ನೋಡವ ಅಂತ ಜನ ನಮ್ಮ ವೀಡಿಯೋಗೋಸ್ಕರ ಕಾಯ್ತಾ ಇರ್ತಾರೆ. ಅವಾಗ ನಮಗೆ ಸಬ್ಬು ಬರುತ್ತೆ, ನಮಗೆ ವ್ಯೂ ಬರುತ್ತೆ. ಆ ಥರ ನಿಮ್ಮ ಟ್ಯಾಲೆಂಟ್ ಏನಿದೆ ಅದನ್ನು ತೋರಿಸಿ ಯೂಟ್ಯೂಬಲ್ಲಿ. ಖಂಡಿತ ಮುಂದೆ ಬರ್ತೀರಾ. ದುಡ್ಡುಗೋಸ್ಕರ ಮಾಡೋಕ್ಕೆ ಹೋಗ್ಬೇಡ್ರಿ. ದುಡ್ಡೇ ನಿಮ್ಮನ್ನೇ ಹುಡ್ಕೊಂಬರುತ್ತೆ. ದುಡ್ಡಿಂದೇ ಹೋಗಬೇಡಿ. ದುಡ್ಡು ನಿಮ್ಮಿಂದೇ ಬರೋ ಥರ ಮಾಡ್ಕೊಳ್ಳಿ. ಜನಕ್ಕೆ ಕಾಮಿಡಿ ವಿಡಿಯೋ ಮಾಡ್ತೀರಾ, ಕಾಮಿಡಿದಿಂದ ಜನಗಳನ್ನ ನಗಿಸ್ತೀರಾ. ಆ ಥರ ವೀಡಿಯೋಸ್ ಮಾಡಿ ತುಂಬ ವ್ಯೂ ಬರುತ್ತದೆ. ಇನ್ಯಾವ ಕಾಮಿಡಿ ಮಾಡ್ಬೋದು? ಯಾಕೆಂದರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೆಲಸದಿಂದ ಬಂದು ತುಂಬ ಸುಸ್ತಾಗಿರ್ತಾರೆ ಜನ. ಆಗ ನಿಮ್ಮ ವೀಡಿಯೋ ಏನಾದರೂ ಒಂದು ಕಾಮಿಡಿ ಏನಾದ್ರು ಮಾಡ್ತು ಅಂದರೆ ತುಂಬ ಖುಷಿಯಾಗುತ್ತೆ ಜನಕ್ಕೆ. ಆ ಥರ ಅಯ್ಯೋ ಪರವಾಗಿಲ್ಲ, ಇದು ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಅಂತ ಮತ್ತೆ ನೋಡಬೇಕು ಅನ್ನಿಸ್ತದೆ. ಆ ಥರ ವೀಡಿಯೋ ಏನಾದರೂ ನಿಮ್ಮ ಟ್ಯಾಲೆಂಟ್ ಏನಾದರೂ ಇತ್ತು ಅಂದರೆ ಆ ಥರ ವೀಡಿಯೋಸ್ ಮಾಡಿ, ಕಾಮಿಡಿ ವೀಡಿಯೋ ಮಾಡಿ. ತುಂಬ ವೈರಲ್ ಆಗುತ್ತೆ. ಕಾಮಿಡಿ ವೀಡಿಯೋ ಅಂತೂ ತುಂಬಾ ವೈರಲ್ ಆಗುತ್ತೆ. ನೀವೇನಾದ್ರೂ ಮಕ್ಕಳಿಗೆ ಏನಾದ್ರು ತಿಳಿಸ್ಕೊಡ್ತೀರಾ, ಪಾಠದ ಬಗ್ಗೆ ಯಾವ್ದಾರ ವಿಷಯದ ಬಗ್ಗೆ ತಿಳಿಸ್ಕೊಡ್ತೀರಾ, ಆ ಥರ ವೀಡಿಯೋಸ್ ಮಾಡಿ. ತುಂಬ ವೈರಲ್ ಆಗುತ್ತೆ. ಅಂಥ ವೀಡಿಯೋ ಅಂತೂ ತುಂಬಾ ವೈರಲ್ ಆಗುತ್ತೆ. ಕತೆ ಹೇಳ್ರಿ. ಮತ್ತೆ ಈ ಕತೆಗಳು ತುಂಬ ಜನ ಕೇಳ್ತಾರೆ. ಈ ಕಾದಂಬರಿ ಕತೆಗಳೆಲ್ಲ ಬರ್ತಾ ಇರ್ತಾವಲ್ಲ, ಆ ಥರ ಕತೆ ಹೇಳಿ. ಜನಕ್ಕೆ ಕತೆ ಹೇಳಿದ್ರೆ ತುಂಬ ಅಂಥ ವೀಡಿಯೋಸು ವೈರಲ್ ಆಗುತ್ತೆ, ತುಂಬ ವೈರಲ್ ಆಗುತ್ತೆ. ದುಃಖದ ವೀಡಿಯೋಗಳೆಲ್ಲ ಮಾಡ್ತಾರಲ್ಲ, ಹತ್ಕೊಂಡು ನಮಗೆ ಆ ಥರ ಕಷ್ಟ ಇತ್ತು, ಈ ಥರ ಕಷ್ಟ ಇತ್ತು, ಮತ್ತು ನಮ್ಮ ಜೀವನದಲ್ಲಿ ಈ ಥರ ಆಯಿತು, ಆ ಥರ ವೀಡಿಯೋಸ್ ಮಾಡಿ. ಆವಾಗ ಕತೆ ತುಂಬ ಜನ ಕೇಳ್ತಾರೆ. ಕತೆ ಕೇಳೋದ್ರಲ್ಲಿ ತುಂಬ ಇಂಟ್ರೆಸ್ಟ್ ಜನಕ್ಕೆ. ಮುಂದೆ ಏನಾಗ್ಬೋದು ಇವ್ರ ಜೀವನದಲ್ಲಿ, ಮುಂದೆ ಏನಾಗ್ಬೋದು, ಆ ಥರ ಇಂಟ್ರೆಸ್ಟ್ ಎಲ್ಲ ಕೊಡ್ತಾರೆ. ಆಗ ಅಂಥ ವೀಡಿಯೋಸ್ ಎಲ್ಲ ವೈರಲ್ ಆಗುತ್ತೆ. ಫಸ್ಟು ನೀವು ಯಾವ ಥರ ವೀಡಿಯೋಸ್ ಮಾಡ್ತೀವಿ, ಯಾವ ಥರ ನಮ್ಮ ಟ್ಯಾಲೆಂಟ್ ಏನಿದೆ ಅದ್ರದ್ದು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ.
ಇವಾಗ ಇವತ್ತು ಒಂದು ಕುಕ್ಕಿಂಗ್ ವಿಡಿಯೋ ಹಾಕೋದು, ನಾಳೆ ಒಂದು ಲಾಗ್ಸ್ ಹಾಕೋದು, ನಾಳೆ ಒಂದು ಏನೋ ಒಂದು ಬೇರೆದು ಹಾಕೋದು, ಆ ಥರ ಮಿಕ್ಸ್ ಮಾಡೋಕ್ಕೆ ಹೋಗಬೇಡ್ರಿ. ನಿಮ್ಮ ಫಸ್ಟು ರೈಟ್ ಡಿಸಿಷನ್ ತಗೊಳ್ಳಿ. ನಿಮ್ಮ ಟ್ಯಾಲೆಂಟ್ ಏನಿದೆ, ನಿಮ್ಮ ಟ್ಯಾಲೆಂಟಿಂದ ಜನಗಳಿಗೆ ಏನೋ ಒಂದು ಉಪಯೋಗ ಆಗಬೇಕು. ಆ ಥರ ಡಿಸಿಷನ್ ತಗೊಂಡು ನೀವು ವೀಡಿಯೋಸ್ ಮಾಡಿ, ಖಂಡಿತ ಸಕ್ಸಸ್ ಆಗ್ತೀರಾ ಇದು ಯೂಟ್ಯೂಬಲ್ಲಿ. ಬೇರೆ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಬೇರೆ ಅಂದರೆ ಇವಾಗ ಬೇರೆ ಏನೇನೋ ಒಂದು ತಂದು ಚಾನಲ್ ಓಪನ್ ಮಾಡಿದ್ದೀವಲ್ಲ ಅಂತ ವೀಡಿಯೋಸ್ ಅಪ್ಲೋಡ್ ಮಾಡೋದು. ದಯವಿಟ್ಟು ಆ ಥರ ತಪ್ಪೆಲ್ಲ ಮಾಡೋಕ್ಕೆ ಹೋಗ್ಬಿಟ್ರೆ. ಆ ಥರ ತಪ್ಪು ಮಾಡಿದ್ರೆ ನಿಮ್ಮ ಚಾನಲ್ಲು ಗ್ರೋ ಆಗೋದಿಲ್ಲ. ಚಾನಲ್ ಮಾನಿಟೈಸೇಷನ್ ಆನ್ ಆಗುತ್ತೆ, ಆದರೆ ಗ್ರೋ ಆಗೋದಿಲ್ಲ. ಆಗ ಸಬ್ಸ್ಕ್ರೈಬರ್ ಕಡಿಮೆ ಆಗಿ ಹೋಗ್ತಾರೆ ನಮಗೆ. ಅಯ್ಯೋ ದಿನ ಒಂದೊಂದು ವೀಡಿಯೋಸ್ ಅಪ್ಲೋಡ್ ಮಾಡ್ತಾರೆ, ಒಂದು ಯಾವುದು ನಮಗೆ ಕರೆಕ್ಟಾಗಿ ನಮಗೆ ವೀಡಿಯೋಸ್ ಕೊಡ್ತಾ ಇಲ್ಲ ಅಂತ ಅಷ್ಟು ಇಂಟ್ರೆಸ್ಟ್ ಕೊಡೋದಿಲ್ಲ ನಮ್ಮ ಸಬ್ಸ್ಕ್ರೈಬರು. ಅದಕ್ಕೆ ಅವ್ರಿಗೆ ಏನಾದ್ರು ಯೂಸ್ ಆಗೋ ಥರ ನಾವು ವೀಡಿಯೋಸ್ ಮಾಡ್ಕೊಂಡು ಹೋದರೆ ಖಂಡಿತ ಅದು ನಾವು ಸಕ್ಸಸ್ ಆಗೇ ಆಗ್ತೀವಿ. ಇನ್ನು ಮೂರನೇದೇನು ಅಂದರೆ, ವೀಡಿಯೋ ಇವಾಗ ಒಂದು ಯೂಟ್ಯೂಬಲ್ಲಿ ತುಂಬ ಜನ ಅಪ್ಲೋಡ್ ಮಾಡ್ತಾರಲ್ವ, ಒಂದು ದಿನಕ್ಕೆ ಲಕ್ಷಾಂತರ ಜನ ವೀಡಿಯೋ ಅಪ್ಲೋಡ್ ಮಾಡ್ತಾರೆ, ಲಕ್ಷಾಂತರ. ಆವಾಗ ಅದರಲ್ಲಿ ನಿಮ್ಮ ವೀಡಿಯೋನೂ ವೈರಲ್ ಆಗಬೇಕು ಅಂದರೆ ಅದು ಸುಮ್ಮನೆ ಹಾಗೆ ಆಗೋದಿಲ್ಲ. ನಮ್ಮ ವೀಡಿಯೋ ಒಂದು ವೈರಲ್ ಆಗಬೇಕು ಅಂದರೆ ಸುಮ್ಮನೆ ಹಾಗೆ ಆಗೋದಿಲ್ಲ. ಅದಕ್ಕೆ ಆಲ್ಗೋರಿದಮ್ ಅಂತ ಒಂದಿರ್ತದೆ. ಯೂಟ್ಯೂಬ್ ಆಲ್ಗೋರಿದಮ್ಮೇ ನಮ್ಮ ವೀಡಿಯೋ ವೈರಲ್ ಮಾಡೋದು. ನೀವೇನಾದರೂ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅದು ನೀವು ವೀಡಿಯೋಸ್ ಮಾಡಿದ್ಮೇಲೆ ತಮ್ಲೇನೆಲ್ಲ ಬರೆಯೋದಿಲ್ವಲ್ಲ ನೀವು, ಆಗ ಯೂಟ್ಯೂಬ್ ಆಲ್ಗೋರಿದಮ್ ಅದು ನಮಗೆ ವೈರಲ್ ಮಾಡೋದಿಲ್ಲ. ನಮ್ಮ ವೀಡಿಯೋ ವೈರಲ್ ಆಗಬೇಕು ಅಂದರೆ ಯೂಟ್ಯೂಬ್ ಆಲ್ಗೋರಿದಮ್ಮೇ ನಮಗೆ ವೈರಲ್ ಮಾಡೋದು. ಅದಕ್ಕೆ ನೀವೇನು ಮಾಡಬೇಕು, ಹ್ಯಾಶ್ಟ್ಯಾಗು ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಕರೆಕ್ಟಾಗಿ ಹಾಕಬೇಕು. ನೀವು ಯಾವುದ್ರ ಬಗ್ಗೆ ವೀಡಿಯೋಸ್ ಮಾಡಿದ್ದೀರಾ, ನೀವು ನೀವು ವೀಡಿಯೋದಲ್ಲಿ ತೋರಿಸಿದ್ದೀರಾ ಅದನ್ನೆಲ್ಲ ಕರೆಕ್ಟಾಗಿ ಡಿಸ್ಕ್ರಿಪ್ಷನಲ್ಲಿ ಬರೀಬೇಕು. ಆವಾಗಲೇ ನಮಗೆ ಯೂಟ್ಯೂಬ್ ಆಲ್ಗೋರಿದಮ್ ನಮ್ಮ ವೀಡಿಯೋ ವೈರಲ್ ಮಾಡೋದು. ನೀವೇನೂ ಮಾಡಿಲ್ಲ ಅಂದರೆ ಸುಮ್ಮನೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿಬಿಡೋದು, ಪೋಸ್ಟ್ ಮಾಡಿಬಿಡೋದು. ಆ ಥರ ಇದ್ದರೆ ನಮಗೆ ಯೂಟ್ಯೂಬ್ ಆಲ್ಗೋರಿದಮ್ ನಮಗೆ ಇದಾಗೋದಿಲ್ಲ, ವೀಡಿಯೋ ವೈರಲ್ ಮಾಡೋದಿಲ್ಲ. ಅದಕ್ಕೆ ನೀವು ಹ್ಯಾಶ್ಟ್ಯಾಗ್ ಆಗಲಿ, ತಮ್ಲೇನ್ ಆಗಲಿ, ಆಮೇಲೆ ಅದು ನಾವು ಬರಿತೀವಲ್ಲ ಅದನ್ನು, ನಾವು ಯಾವುದ್ರ ಬಗ್ಗೆ ನಾವು ವೀಡಿಯೋಸ್ ಮಾಡ್ತೀವೋ ಅದನ್ನಾಗಲಿ ಡಿಸ್ಕ್ರಿಪ್ಷನಲ್ಲಿ ಬರಿತೀವಲ್ಲ ಅದೆಲ್ಲ ಕರೆಕ್ಟಾಗಿದ್ರೇ ನಮ್ಮ ವೀಡಿಯೋ ವೈರಲ್ ಆಗೋದು. ತುಂಬ ಜನ ಇದು ಏನು ಮಾಡ್ತಾರೆ, ತಮ್ಲೇನೇನು ಬರೆಯೋದಿಲ್ಲ. ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೀನಿ, ತಮ್ಲೇನೇ ಇರೋದಿಲ್ಲ ನಿಮ್ಮ ಚಾನಲಲ್ಲಿ. ಅಂದರೆ ಯೂಟ್ಯೂಬ್ ಆಲ್ಗೋರಿದಮ್ ನಮಗೆ ಹೆಲ್ಪ್ ಮಾಡೋದಿಲ್ಲ, ಅದನ್ನು ನಮ್ಮ ವೀಡಿಯೋ ವೈರಲ್ ಮಾಡೋದಿಲ್ಲ. ಅದೆಲ್ಲ ಇದ್ರೇ ನಮಗೆ, ಅದಕ್ಕೆ ನೀವು ಹೇಳೋದು ನಮ್ಮ ವೀಡಿಯೋ ವೈರಲ್ ಆಗೋದಿದು. ವ್ಯೂ ಬರೋದಿಲ್ಲ, ಎಷ್ಟೇ ಮಾಡಿದ್ರು ನಮಗೆ ವ್ಯೂಸ್ ಬರೋದಿಲ್ಲ, ವ್ಯೂ ಬರೋದಿಲ್ಲ. ಅಲ್ಲಿ ತಪ್ಪು ಮಾಡ್ತಾ ಇದ್ದೀರಾ. ಫಸ್ಟು ಅದನ್ನು ರೆಡಿ ಮಾಡ್ಕೊಳ್ಳಿ, ಅದನ್ನ ಸರಿ ಮಾಡ್ಕೊಳ್ಳಿ. ನೀವು ಅದನ್ನು ಕರೆಕ್ಟಾಗಿ ಡಿಸ್ಕ್ರಿಪ್ಷನಲ್ಲಿ ನೀವೇನು ಮಾಡಿದ್ದೀರಾ ಅದನ್ನು ಬರೀರಿ, ಖಂಡಿತ ನಿಮ್ಮ ವೀಡಿಯೋನು ವೈರಲ್ ಆಗುತ್ತೆ. ಆಮೇಲೆ ವೀಡಿಯೋ ಅಪ್ಲೋಡ್ ಮಾಡ್ತಿರಲ್ಲ, ಆವಾಗ CTR ಅಂತ ಡೌನ್ ಆಯಿತು ಅಂದರೆ, ನಮಗೆ CTR ಡೌನ್ ಆಯಿತು ಅಂದರೆ ನಮ್ಮ ವೀಡಿಯೋ ವ್ಯೂ ಬರೋದಿಲ್ಲ. ಫಸ್ಟು ಯೂಟ್ಯೂಬ್ ಅದನ್ನೆಲ್ಲ ಚೆಕ್ ಮಾಡ್ತದೆ. ನಿಮ್ಮ ವೀಡಿಯೋಗೆ ಜನ ಫುಲ್ಲಾಗಿ ನೋಡ್ತಾ ಇದ್ದಾರಾ, ಇಲ್ಲ ಅರ್ಧಕ್ಕೆ ಬಿಟ್ಟು ಹೋಗ್ತಾ ಇದ್ದಾರಾ, ಲೈಕ್ ಮಾಡ್ತಾ ಇದ್ದಾರಾ, ಕಮೆಂಟ್ ಮಾಡ್ತಾ ಇದ್ದಾರಾ, ಕಮೆಂಟ್ ಎಷ್ಟಿದೆ, ಆ ವೀಡಿಯೋಗೆ ಲೈಕ್ ಎಷ್ಟಿದೆ, ಅದೆಲ್ಲ ಚೆಕ್ ಮಾಡ್ತಾರೆ ಯೂಟ್ಯೂಬರು. ಅದೆಲ್ಲ ಚೆಕ್ ಮಾಡಿಬಿಟ್ಟೆ ನಮ್ಮ ವೀಡಿಯೋ ವೈರಲ್ ಮಾಡೋದು. ಸುಮ್ಮನೆ ವೈರಲ್ ಮಾಡೋದಿಲ್ಲ. ಇವಾಗ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀರಾ ನೀವು ಅಂದರೆ ಅದು ತಮ್ಲೇನ್ ಯಾವ ಥರ ಕ್ರಿಯೇಟ್ ಮಾಡಿದ್ದೀರಾ, ತಮ್ಲೇನ್ ನಿಮಗೆ ಜನಕ್ಕೆ ಅಟ್ರಾಕ್ಟಿವ್ ಆಗಿ ಆಯಿತಾ, ಅದನ್ನೆಲ್ಲ ಚೆಕ್ ಮಾಡ್ತಾರೆ ಯೂಟ್ಯೂಬು. ಅದೆಲ್ಲ ಚೆನ್ನಾಗಿದ್ರೇ ನಮ್ಮ ವೀಡಿಯೋ ವೈರಲ್ ಆಗೋದು. ಫಸ್ಟ್ ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಏನು ತಮ್ಲೇನ್ ಕರೆಕ್ಟಾಗಿರಲಿ, ತಮ್ಲೇನು ಜನಕ್ಕೆ ಅಟ್ರಾಕ್ಟಿವ್ ಆಗಿರಲಿ, ಅದು ತುಂಬ ಮೇಯ್ನ್ ಇಂಪಾರ್ಟೆಂಟು. ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ಓಪನ್ ಮಾಡೋರಿಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ, ತುಂಬ ಇಂಪಾರ್ಟೆಂಟ್ ಅದು. ಯೂಟ್ಯೂಬ್ ಆ ಥರ ಎಲ್ಲ ಕರೆಕ್ಟಾಗಿದ್ರೇ ನಮ್ಮ ವೀಡಿಯೋ ವೈರಲ್ ಆಗೋದು. ಅರ್ಥ ಆಯ್ತಾ? ಆ ಥರ ಏನೂ ಇಲ್ಲ ಅಂದರೆ ವೈರಲ್ ಮಾಡೋದಿಲ್ಲ. CTR ಯಾವಾಗ ಡೌನ್ ಆಯಿತು ಅಂದರೆ ನಮ್ಮ ವೀಡಿಯೋನೇ ವೈರಲ್ ಆಗೋದಿಲ್ಲ. ಅಲ್ಲಿ ಅರ್ಧಕ್ಕೆ ಜನ ನಿಮ್ಮ ವೀಡಿಯೋ ಪೂರ್ತಿಯಾಗಿ ನೋಡ್ತಾ ಇದ್ದಾರಾ ಅದನ್ನೆಲ್ಲ ಚೆಕ್ ಮಾಡುತ್ತದೆ. ಅರ್ಧಕ್ಕೆ ಎಲ್ಲಿ ಬಿಟ್ಟು ಹೋಗ್ತಾ ಇದ್ದಾರೋ ಅದೆಲ್ಲ ಪ್ರತಿಯೊಂದು ಯೂಟ್ಯೂಬ್ ಚೆಕ್ ಮಾಡುತ್ತೆ. ಅದೆಲ್ಲ ಕರೆಕ್ಟಾಗಿದ್ರೇ ನಮ್ಮ ವೀಡಿಯೋ ವೈರಲ್ ಆಗೋದು. ಯೂಟ್ಯೂಬ್ ಆಲ್ಗೋರಿದಮ್ ಅದೆಲ್ಲ ಚೆಕ್ ಮಾಡ್ತದೆ. ನಿಮ್ಮ ವೀಡಿಯೋದಲ್ಲಿ ಕ್ಲಾರಿಟಿ ಹೇಗಿದೆ ಅದನ್ನು ಚೆಕ್ ಮಾಡ್ತದೆ. ಕ್ಲಾರಿಟಿ ಹೇಗಿದೆ, ಚೆನ್ನಾಗಿದೆಯಾ, ನೋಡೋಕ್ಕೆ ಜನಕ್ಕೆ ಅಟ್ರಾಕ್ಟಿವ್ ಆಗೈತಾ, ಅದನ್ನೆಲ್ಲ ಚೆಕ್ ಮಾಡ್ತದೆ. ಅದನ್ನೆಲ್ಲ ಫಸ್ಟು ನೀವು ಬೇರೆ ಅದನ್ನೆಲ್ಲ ಚೆಕ್ ಮಾಡ್ತದೆ. ನೀವು ಬೇರೆ ದೊಡ್ಡ ಯೂಟ್ಯೂಬರ್ ಇರ್ತಾರಲ್ಲ ಅವ್ರ ವೀಡಿಯೋ ಒಂದು ಸಲ ನೋಡಿ ನೀವು. ಅವರು ಕ್ಲಾರಿಟಿ ಹೇಗಿದೆ, ಅವ್ರ ವೀಡಿಯೋ ಯಾವ ಥರ ವಾಯ್ಸ್ ಕೊಟ್ಟವ್ರೆ, ಆಮೇಲೆ ವೀಡಿಯೋ ಮಾಡಬೇಕಾದ್ರೆ ಏನಾದರೂ ಎಕ್ಸ್ಟ್ರಾ ಏನಾದರೂ ತೋರಿಸಿದಾರಾ, ವೀಡಿಯೋ ಬಗ್ಗೆನೇ ತೋರಿಸಿದಾರಾ, ಇಲ್ಲ ಎಕ್ಸ್ಟ್ರಾ ಏನಾದರೂ ತೋರಿಸಿದಾರಾ, ಅದನ್ನು ಸ್ವಲ್ಪ ನೀವು ಸ್ವಲ್ಪ ವಾಚ್ ಮಾಡಿ. ಆವಾಗ ಅರ್ಥ ಆಗುತ್ತೆ, ನಮ್ಮ ವೀಡಿಯೋಗೂ ಅವ್ರ ವೀಡಿಯೋಗೂ ಆ ವೀಡಿಯೋಗೂ ಈ ವೀಡಿಯೋಗೂ ಏನಿದೆ ವ್ಯತ್ಯಾಸ. ಆವಾಗ ಅವ್ರ ವೀಡಿಯೋ ವೈರಲ್ ಆಗ್ತಾಯಿದೆ, ನಮ್ಮ ವೀಡಿಯೋ ಏನಕ್ಕೆ ವೈರಲ್ ಆಗೋಲ್ಲ, ಆ ಥರಲ್ಲೇ ನಮಗೆ ಗೊತ್ತಾಗೋಗುತ್ತೆ. ಅಂದರೆ ಅವ್ರ ವೀಡಿಯೋಗೂ ನಮ್ಮ ವೀಡಿಯೋಗೂ ಏನಿರ್ಬೋದು ವ್ಯತ್ಯಾಸ.
ಅದಕ್ಕೆ ನೀವು ಬೇರೆ ವಿಡಿಯೋ ನೋಡಿ, ಬೇರೆಯವ್ರ ವ್ಯೂ ಜಾಸ್ತಿ ಬಂದಿರುತ್ತೆ ಅಂಥ ವಿಡಿಯೋ ನೋಡಿ ಅದಕ್ಕೆ ಏನಕ್ಕೆ ಜನ ಅಷ್ಟೊಂದು ಜನ ನೋಡೋರೆ ಅಂದರೆ ಆ ವಿಡಿಯೋ ಚೆನ್ನಾಗಿರ್ತದೆ, ಅವರಿಗೆ ಜನಕ್ಕೆ ಏನಾದ್ರು ಒಂದು ಇಂಟ್ರೆಸ್ಟ್ ಇರ್ತದೆ ಆ ವಿಡಿಯೋದಿಂದ. ನಮ್ಮ ವಿಡಿಯೋದಲ್ಲಿ ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ನಮಗೆ ವ್ಯೂ ಬರ್ತಲ್ಲ. ಅದಕ್ಕೆ ಏನು ಮಾಡಬೇಕು, ನಾವು ಕರೆಕ್ಟಾಗಿ ವೀಡಿಯೋಸ್ ಮಾಡಬೇಕು. ಕರೆಕ್ಟಾಗಿ ಅಂದರೆ ಡೈಲಿ ತಪ್ಪದೇ ವೀಡಿಯೋ ಮಾಡಬೇಕು, ಕ್ಲಾರಿಟಿ ಇರಬೇಕು. ಬೇರೆ ಸೌಂಡು ನಾವು ವಾಯ್ಸ್ ಓವರ್ ಕೊಡಬೇಕಾದ್ರೆ ಬೇರೆ ಸೌಂಡ್ ಯಾವುದು ಬರಬಾರ್ದು, ಏನಾದರೂ ಡಿಸ್ಟರ್ಬೆನ್ಸ್ ಇರಬಾರ್ದು. ಅದನ್ನೆಲ್ಲ ಪ್ರತಿಯೊಂದು ಆಲ್ಗೋರಿದಮ್ ಚೆಕ್ ಮಾಡ್ತಿದೆ, ಆವಾಗಲೇ ನಮ್ಮ ವೀಡಿಯೋ ವೈರಲ್ ಆಗೋದು. ಇನ್ನೊಂದು ತಪ್ಪು ಏನು ಮಾಡ್ತಾಯಿದ್ದೀರಾ ಅಂದರೆ, ತುಂಬ ಜನಕ್ಕೆ ಈಗ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋರಿಗೆ ಒಂದು ಮಾತು ಹೇಳ್ತೀನಿ ಕೇಳಿ. ಕರೆಕ್ಟಾಗಿ ಫಸ್ಟು ವೀಡಿಯೋಸ್ ಮಾಡೋದ ಕಲೀರಿ ನೀವು. ಫಸ್ಟು ಯಾವ ಥರ ವೀಡಿಯೋಸ್ ಮಾಡೋದು ಅಂದರೆ, ನಾವು ಕ್ಯಾಮ್ರಾ ಯಾವ ಥರ ಹಿಡಿದಿರ್ತೀವಿ ಅದು ಮೇಯ್ನ್ ಆಗುತ್ತೆ. ಅರ್ಧಂಬರ್ಧ ಕ್ಯಾಮ್ರಾ ಹಿಡಿಯೋದು, ಒಂದು ಪಾತ್ರೆ ಒಂದು ಸೈಡಲ್ಲಿ ತೋರಿಸ್ತಾ ಇರ್ತೀರ ಪಾತ್ರೆನ, ಮಧ್ಯದಲ್ಲಿ ಕರೆಕ್ಟಾಗಿ ವೀಡಿಯೋಸ್ ಮಾಡಿ. ಕರೆಕ್ಟಾಗಿ ಕ್ಯಾಮ್ರಾ ಕರೆಕ್ಟಾಗಿ ಫೋಕಸ್ ಕರೆಕ್ಟಾಗಿ ಆಯಿತಾ, ನೀವೇನು ತೋರಿಸ್ತಾ ಇದ್ದೀರಾ, ನೀವು ಯಾವುದ್ರ ಬಗ್ಗೆ ವೀಡಿಯೋಸ್ ಮಾಡಿದ್ರೆ ಅದ್ರ ಬಗ್ಗೆ ಫೋಕಸ್ ಇರಲಿ ಕ್ಯಾಮ್ರಾಗೆ. ತುಂಬ ಜನ ವೀಡಿಯೋಸ್ ನೋಡ್ತೀನಿ, ಕ್ಯಾಮ್ರಾನೇ ಈ ಥರ ಏನೋ ಒಂದು ಫೋನ್ ಹಿಂಗೆ ಇಟ್ಕೊಳ್ತೀರಾ, ಫುಲ್ಲು ಈ ಥರ ಶೇಕ್ ಮಾಡ್ತೀರಾ. ಆ ಥರ ಮಾಡೋಕ್ಕೆ ಹೋಗಬೇಡಿ, ವೀಡಿಯೋ ವೈರಲ್ ಆಗೋದಿಲ್ಲ. ಅಂಥ ವೀಡಿಯೋ ಎಲ್ಲ ವೈರಲ್ ಆಗೋದಿಲ್ಲ. ಕರೆಕ್ಟಾಗಿ ಕರೆಕ್ಟಾಗಿ ಈ ಥರ ಸ್ಟ್ಯಾಂಡ್ ಮೇಲೆ ಇಡಿ. ಅವಾಗ ನಿಮ್ಗೆ ಏನೇ ವೀಡಿಯೋಸ್ ಒಂದು ಕುಕ್ಕಿಂಗ್ ವೀಡಿಯೋ ಮಾಡ್ತಾಯಿದ್ರೆ ಕರೆಕ್ಟಾಗಿ ಅದು ವೀಡಿಯೋ ಕರೆಕ್ಟಾಗಿ ಹಿಡಿಬೇಕು ನೀವು. ಅಂದರೆ ಆ ಪಾತ್ರೆ ಕರೆಕ್ಟಾಗಿ ಕಾಣಿಸ್ಬೇಕು, ಅರ್ಧಂಬರ್ಧ ಎಲ್ಲ ಕಾಣಿಸೋಕೆ ಹೋಗ್ಬೇಡ್ರಿ. ಆಮೇಲೆ ವೀಡಿಯೋ ಮಾಡ್ತಾ ಇರ್ತೀರಲ್ಲ, ಹಿಂಗೆ ವೀಡಿಯೋ ಮಾಡಬೇಕಾದ್ರೆ ಈ ಥರ ಏನು ಬೇರೆ ಇದೆಲ್ಲ ಇರುತ್ತೆ. ಇವಾಗ ನಾವು ವೀಡಿಯೋ ಮಾಡಬೇಕಾದ್ರೆ ಈ ಥರ ಏನೇನೋ ಒಂದೊಂದು ಎಕ್ಸ್ಟ್ರಾ ಬಂದ್ಬಿಡ್ತದೆ. ಅದನ್ನೆಲ್ಲ ಎಡಿಟ್ ಮಾಡಿ ಕರೆಕ್ಟಾಗಿ. ನೀವು ಯಾವುದ್ರ ಬಗ್ಗೆ ವೀಡಿಯೋ ಅದನ್ನು ಮಾತ್ರ ಇಟ್ಕೊಳ್ಳಿ. ಬೇರೆದು ಎಕ್ಸ್ಟ್ರಾ ಏನಾದ್ರು ಇದ್ದರೆ ಅದನ್ನ ಕಟ್ ಮಾಡಿ. ಫಸ್ಟು ವೀಡಿಯೋ ಮಾಡೋದು ಕಲೀರಿ. ಏನೇನೋ ವೀಡಿಯೋ ಮಾಡೋದು, ಆಮೇಲೆ ವೀಡಿಯೋ ಮಾಡಬೇಕಾದ್ರೆ ಹಿಂಗೆ ಇದು ನೆಲ ಎಲ್ಲ ತೋರಿಸೋದು, ಕಸದ ಬುಟ್ಟಿ, ಆಮೇಲೆ ಬೇರೆ ಎಕ್ಸ್ಟ್ರಾ ಪಾತ್ರೆಗಳು, ಆ ಥರ ವೀಡಿಯೋಸ್ ಮಾಡೋಕ್ಕೆ ಹೋಗ್ಬಿಟ್ರೆ ಅಂಥ ವೀಡಿಯೋದು ನಿಜ ಹೇಳ್ತಾ ಇದ್ದೀನಿ ವೈರಲ್ ಆಗೋದಿಲ್ಲ. ಅಂಥ ವೀಡಿಯೋ ಖಂಡಿತ ವೈರಲ್ ಆಗೋದಿಲ್ಲ. ಅದಕ್ಕೆ ಅಂತ ಒಂದು ಸ್ಟ್ಯಾಂಡ್ ತಗೊಬಿಟ್ಟು ನೀವು ಮಾಮೂಲಿ ಕರೆಕ್ಟಾಗಿ ವೀಡಿಯೋಸ್ ಮಾಡಿ. ಒಂದು ಸ್ಟ್ಯಾಂಡ್ ತೊಗೊಂಡು ಸ್ಟ್ಯಾಂಡ್ ಮೇಲೆ ಮೊಬೈಲ್ ಇಡ್ರಿ, ಕರೆಕ್ಟಾಗಿ ವೀಡಿಯೋ ಮಾಡಿ. ಅಕಸ್ಮಾತ್ ಎಕ್ಸ್ಟ್ರಾ ಏನಾದರೂ ಒಂದು ಪಾತ್ರೆ ಗೀತ್ರೆ ಬಂದರೂ ಅದು ಎಡಿಟ್ ಮಾಡಿ ಆಮೇಲೆ ಪೋಸ್ಟ್ ಮಾಡಿ. ಅದನ್ನೆಲ್ಲ ಕರೆಕ್ಟಾಗಿ ಆಯಿತಾ ಅಂತ ಅದನ್ನು ಚೆಕ್ ಮಾಡಿ. ಆಮೇಲೆ ನೀವು ವಾಯ್ಸ್ ಓವರ್ ಕೊಡಬೇಕಾದ್ರೆ ನೀವು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ಕರೆಕ್ಟಾಗಿ ಅದ್ರ ಬಗ್ಗೆನೇ ವಾಯ್ಸ್ ಓವರ್ ಕೊಡಿ. ನಿಮ್ಗೇನಾದ್ರು ಅಷ್ಟು ಕಷ್ಟ ಆಯಿತು ಅಂದರೆ ಈ ಥರ ಒಂದು ಮೈಕ್ ತಗೊಳ್ಳಿ. ನೀವೇನು ಯಾವುದ್ರ ಬಗ್ಗೆ ವೀಡಿಯೋಸ್ ಮಾಡ್ತಾ ಇದ್ದೀರಾ, ನೀವು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ, ಆಗ ಈ ಥರ ಮೈಕ್ ಹಾಕೋಬಿಟ್ರೆ ತುಂಬ ಈಸಿ ಆಗುತ್ತೆ, ತುಂಬ ಈಸಿ. ನೀವು ವಾಯ್ಸ್ ಓವರ್ ಫಸ್ಟು ವೀಡಿಯೋ ಮಾಡ್ಕೊಬಿಡ್ತೀವಿ, ವಾಯ್ಸ್ ಓವರ್ ಆಮೇಲೆ ಕೊಡ್ತೀವಿ, ತುಂಬ ಕಷ್ಟ ಆಗುತ್ತೆ ಅದುವೇ. ಏಕೆಂದರೆ ನಾವು ಹೇಳ್ತಾ ಇರೋದೇ ಒಂದು, ಅಲ್ಲಿ ಬರ್ತಾ ಇರೋದೇ ಒಂದು. ಆ ಥರ ಇದ್ದರೆ ವೀಡಿಯೋ ವೈರಲ್ ಆಗೋದಿಲ್ಲ, ಖಂಡಿತ ವೈರಲ್ ಆಗೋದಿಲ್ಲ. ಕರೆಕ್ಟಾಗಿ ವೀಡಿಯೋ ಅದನ್ನು ಅಕಸ್ಮಾತ್ ನಿಮಗೆ ಮೈಕ್ ತಗೊಳ್ಳೋದಕ್ಕೆ ಆಗೋದಿಲ್ಲ, ನಮಗೆ ತುಂಬ ಕಷ್ಟ ಆಗುತ್ತೆ. ಆ ಥರ ಇದ್ದರೆ ಕರೆಕ್ಟಾಗಿ ನೀವು ಯಾವುದ್ರ ಬಗ್ಗೆ ಬರ್ತಾಯಿದೆ, ಅದು ವೀಡಿಯೋ ಬರ್ತಾಯಿದೆ ಅದ್ರ ಬಗ್ಗೆ ಕರೆಕ್ಟಾಗಿ ಅದು ನಿಮ್ಮ ಮಾತುಗೂ ಆ ವೀಡಿಯೋಗೂ ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಆ ಥರ ಕರೆಕ್ಟಾಗಿ ವಾಯ್ಸ್ ಓವರ್ ಕೊಡಿ, ಖಂಡಿತ ವೈರಲ್ ಆಗುತ್ತೆ ಅಂತ ವೀಡಿಯೋ. ಆ ಥರ ಏನು ಪ್ರಾಬ್ಲಮ್ ಏನು ಆಗೋದಿಲ್ಲ. ಅದು ಸ್ವಲ್ಪ ನಿಧಾನವಾಗಿ, ಅಂದರೆ ಸ್ವಲ್ಪ ಪೇಷಂಟಿಂದ ಅವಾಗ ಸ್ವಲ್ಪ ವಾಯ್ಸ್ ಓವರ್ ಕೊಟ್ಟರೆ ಖಂಡಿತ ವೈರಲ್ ಆಗುತ್ತೆ. ಕ್ವಾಲಿಟಿ ಇರಲಿ, ನಿಮ್ಮ ವೀಡಿಯೋ ಮೇಲೆ ಕ್ವಾಲಿಟಿ ಇರಲಿ. ಇವಾಗ ನಾವು ಒಂದು ಬಟ್ಟೆ ತಗೋಬೇಕಾದ್ರೂ ಕ್ವಾಲಿಟಿ ನೋಡ್ತೀವಲ್ವ, ಅದೇ ಥರ ಜನ ನೋಡೋದು. ಈಗ ನಾವೇನಾದ್ರು ಒಂದು ಪರ್ಚೇಸ್ ಮಾಡಬೇಕು ಅಂದ್ರೆ ಅದ್ರ ಕ್ವಾಲಿಟಿ ಹೇಗಿದೆ, ಅದು ಚೆನ್ನಾಗಿದೆಯಾ ಇಲ್ವಾ, ಆ ಥರ ಎಲ್ಲ ನಾವು ನೋಡ್ತೀವಲ್ವ, ಅದೇ ಥರ ಜನ ನೋಡ್ತಾರೆ. ಈ ವಿಡಿಯೋ ಬಗ್ಗೆ ನೋಡವ, ಇದು ಯಾವ ಥರ ಇದೆ, ಓಪನ್ ಮಾಡಿದ ತಕ್ಷಣ ಯಾಕೋ ಇಂಟ್ರೆಸ್ಟ್ ಇಲ್ಲ, ಆವಾಗ ನಮಗೆ CTR ತುಂಬ ಡೌನ್ ಆಗೋಗಿ ಬಂದುಬಿಡುತ್ತೆ. ಆವಾಗ ಜನ ಅಲ್ಲಿಂದ ಆಫ್ ಮಾಡಿಬಿಡ್ತಾರೆ, ಅಲ್ಲಿಂದನೇ ಹೊರಟೋಗ್ತಾರೆ ಜನ. ಅರ್ಧಂಬರ್ಧ ವೀಡಿಯೋ ನೋಡ್ಬಿಟ್ಟು ಹೊರಟೋಗ್ತಾರೆ. ಆ ಥರ ತಪ್ಪೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಕರೆಕ್ಟಾಗಿ ಇದೆಯಾ ಇಲ್ವಾ ಚೆಕ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡಿರಿ. ಹಾಗಾಗಿ ಚಾನಲ್ ಓಪನ್ ಮಾಡೋರು ದಯವಿಟ್ಟು ಇದನ್ನೆಲ್ಲ ಕರೆಕ್ಟಾಗಿ ತಿಳ್ಕೊಳ್ಳಿ. ಖಂಡಿತ ನೀವು ಮುಂದೆ ಬರ್ತೀರಾ. ಈ ಥರ ಎಲ್ಲ ತಪ್ಪು ಮಾಡೋಕ್ಕೆ ಹೋಗ್ಬೇಡ್ರಿ. ಯಾವ್ದಾರ ಒಂದು ಚಾನಲ್ ಓಪನ್ ಮಾಡ್ತಾ ಇದ್ದೀವಿ ಅಂದರೆ ನಿಮ್ಮ ಟ್ಯಾಲೆಂಟ್ ತೋರಿಸಿ, ನಿಮ್ಮ ಟ್ಯಾಲೆಂಟ್ ಏನಿದೆ ಅದ್ರ ಬಗ್ಗೆ ವೀಡಿಯೋಸ್ ಮಾಡಿ. ಖಂಡಿತ ನೀವು ಮುಂದೆ ಬರ್ತೀರಾ. ದುಡ್ಡುಗೋಸ್ಕರನೇ ಮಾಡೋಕ್ಕೆ ಹೋಗ್ಬೇಡ್ರಿ. ದುಡ್ಡು ನಿಮ್ಮಿಂದೆ ಬರೋ ಥರ ಮಾಡ್ಕೊಳ್ರಿ. ಅರ್ಥ ಆಯ್ತಾ? ನಮ್ಮಿಂದೆ ದುಡ್ಡು ಬರಬೇಕು, ನಾವು ದುಡ್ಡಿಂದೆ ಓಡಬಾರ್ದು ಯಾವತ್ತೂ. ಖಂಡಿತ ಯೂಟ್ಯೂಬಲ್ಲಿ ಮುಂದೆ ಬಂದೇ ಬರ್ತೀರಾ. ಬೇರೆಯವ್ರ ಥರ ನೀವು ಮುಂದೆ ಒಂದು ಸಕ್ಸಸ್ ಆಗಿ ಯೂಟ್ಯೂಬ್ ಸಕ್ಸಸ್ ಆಗ್ತೀರಾ. ಇವಾಗ ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದಂತೂ ಮರಿಬೇಡಿ. ಕಮೆಂಟ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಯಾರಿಗಾದರೂ ನಿಮಗೆ ಯೂಸ್ಫುಲ್ ಅಂದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ.